ಏಕಾದಶಿ ಅಂದ್ರೆ ಏನು? ವರ್ಷದಲ್ಲಿ ಎಷ್ಟು ಏಕಾದಶಿಗಳಿರುತ್ತೆ? ಅದರಲ್ಲೂ ವೈಕುಂಠ ಏಕಾದಶಿ ಯಾಕಷ್ಟು ವಿಶೇಷ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವೈಕುಂಠ ಏಕಾದಶಿ ಬಗ್ಗೆ ನಾವು ಎಲ್ಲರೂ ತಿಳ್ಕೋಬೇಕಾಗಿರೋ 10 ವಿಷಯಗಳು ಹೀಗಿವೆ. ಸಾಕ್ಷಾತ್ ವಿಷ್ಣು ಲಕ್ಷ್ಮೀ ಸಮೇತನಾಗಿ ನೆಲೆಸಿರುವಂತ ವೈಕುಂಠ ಎಲ್ಲಿದೆ? ವೈ ಅಂದ್ರೆ ಇಲ್ಲದ, ಕುಂಠ ಅಂದ್ರೆ ಆತಂಕ. ಆತಂಕವೇ ಇಲ್ಲದ ಸ್ವರ್ಗದಂತಿರುವಂಥ ಜಾಗ ವೈಕುಂಠ. ನೋಡಿ, 14 ಲೋಕಗಳಿದೆ ಅಂತ ನಮಗೊತ್ತು. ನಮ್ಮ ಭೂಲೋಕ, ಅದರ ಕೆಳಗೆ 7 ಲೋಕಗಳು, ಭೂಲೋಕದ ಮೇಲೆ 6 ಲೋಕಗಳು. 6ನೇ ಲೋಕವೇ ಸತ್ಯಲೋಕ. ಈ ಸತ್ಯಲೋಕದ ಮೇಲಿದೆ ವೈಕುಂಠ. ಸರಿ, ಎಷ್ಟು ಅಂತರದಲ್ಲಿದೆ ಇದು ಅಂತ ಕೇಳಿದ್ರೆ, ಸೂರ್ಯನಿಂದ ಭೂಮಿಗೆ 1,00,000 ಯೋಜನೆಗಳಷ್ಟು ಅಂತರ. ಇನ್ನು ಇದೇ ಸೂರ್ಯನಿಂದ ಸತ್ಯಲೋಕಕ್ಕೆ 23,38,00,000 ಯೋಜನೆಗಳಷ್ಟು ಅಂತರ. ಈ ಸತ್ಯಲೋಕದಿಂದ ವೈಕುಂಠ 2,62,00,000 ಯೋಜನೆಗಳಷ್ಟು ದೂರದಲ್ಲಿದೆ. ಈ 14 ಲೋಕಗಳ ಮೇಲೆ ಅತಿ ಎತ್ತರದಲ್ಲಿ ಇರೋದೇ ವೈಕುಂಠ. ಆಗಮಶಾಸ್ತ್ರದ ಪ್ರಕಾರ 11ನೇ ಮಾಸ ಆಡಿ ಮಾಸ. ಈ ಸಮಯದಲ್ಲಿ ವಿಷ್ಣು ಶಯನವನ್ನ ಪ್ರವೇಶಿಸ್ತಾನೆ, ಅಂದ್ರೆ ನಿದ್ದೆಗೆ ಜಾರ್ತಾನೆ. ಇದಾಗಿ 2 ತಿಂಗಳುಗಳ ನಂತರ ಆತ ನಿದ್ದೆಯಿಂದ ಎದ್ದು ತನ್ನ ದಿಕ್ಕಿನ ಪರಿವರ್ತನೆಯನ್ನ ಮಾಡಿ ಪುನಃ ನಿದ್ರಿಸ್ತಾನೆ. ಈ ರೀತಿ ವಿಷ್ಣು ತನ್ನ ದಿಕ್ಕಿನ ಪರಿವರ್ತನೆಯನ್ನ ಮಾಡೋ ಸಮಯದಲ್ಲಿ ಬರೋದೇ ಪರಿವರ್ತನಾ ಏಕಾದಶಿ ಅಥವಾ ಪರಿವರ್ತಿನಿ ಏಕಾದಶಿ. ಇದನ್ನ ಪದ್ಮ ಏಕಾದಶಿ ಅಂತ ಕೂಡ ಕರೀತಾರೆ. ಚಾತುರ್ಮಾಸ್ಯದ ಸಮಯದಲ್ಲಿ ಬರೋ ಈ ಏಕಾದಶಿ ವಿಷ್ಣುವಿನ ವಾಮನ ಅವತಾರಕ್ಕೆ ಅರ್ಪಿತ. ಪುನಃ ಕಾರ್ತೀಕ ಮಾಸದ 11ನೇ ದಿನ ವಿಷ್ಣುವಿಗೆ ಎಚ್ಚರವಾಗುತ್ತೆ. ಆಗ ತನ್ನ ಭಕ್ತಾದಿಗಳಿಗೆ ಹಾಗೂ 3,000,000 ದೇವತೆಗಳಿಗೆ ಆತ ದರ್ಶನವನ್ನ ಕೊಡ್ತಾನೆ. ಆ ದಿನವೇ ವೈಕುಂಠ ಏಕಾದಶಿ. ಇದರ ಮಾರನೇ ದಿನ ಬರೋದೇ 3,000,000 ದ್ವಾದಶಿ. ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತೆ ಅಂತ ಗೊತ್ತಿರಬಹುದು. ಪ್ರತಿ ತಿಂಗಳಲ್ಲಿ ಕೃಷ್ಣ ಪಕ್ಷ ಹಾಗೂ ಶುಕ್ಲ ಪಕ್ಷ, ಕೃಷ್ಣ ಪಕ್ಷದ 11ನೇ ದಿನ ಮತ್ತು ಶುಕ್ಲ ಪಕ್ಷದ 11ನೇ ದಿನ ಏಕಾದಶಿ. ಆದ್ರೆ ಅಧಿಕ ಮಾಸ ಯಾವ ವರ್ಷದಲ್ಲಿ ಬರುತ್ತೋ ಆ ವರ್ಷ 26 ಏಕಾದಶಿಗಳನ್ನ ನಾವು ನೋಡ್ತೀವಿ. ಪ್ರತಿ ಏಕಾದಶಿಗೂ ಉಪವಾಸ ಮಾಡೋದು ಬಹಳ ವಿಶೇಷ. ಆದ್ರೆ ವರ್ಷದಲ್ಲಿ ಬಹು ವಿಶೇಷವಾಗಿ ಬರುವಂಥ ವೈಕುಂಠ ಏಕಾದಶಿಯ ದಿನ ನಾವು ಮಾಡುವಂಥ ಉಪವಾಸ, ಈ ಒಂದೇ ಒಂದು ದಿನದ ಉಪವಾಸ ವರ್ಷದ ಮಿಕ್ಕ ಎಲ್ಲಾ ಏಕಾದಶಿ ದಿನಗಳಂದು ನಾವು ಉಪವಾಸ ಮಾಡದಷ್ಟೇ ಫಲವನ್ನ ತಂದುಕೊಡುತ್ತೆ ಅಂತ ನಿಮಗೆ ಗೊತ್ತಾ? ಅದರಲ್ಲೂ ಇದು ನಿರ್ಜಲ ಏಕಾದಶಿಯಾಗಿದ್ರೆ ತುಂಬಾ ಒಳ್ಳೆಯದು. ಅಂದ್ರೆ ಒಂದೇ ಒಂದು ತೊಟ್ಟು ನೀರನ್ನ ಸಹ ಕುಡಿಯದೆ ಉಪವಾಸವನ್ನ ಮಾಡೋದು. ನಿಮಗೆ ಗೊತ್ತಾ, ಈ ವೈಕುಂಠ ಏಕಾದಶಿಗೆ ಮತ್ತೊಂದು ಹೆಸರಿದೆ. ಅದುವೇ ಮೋಕ್ಷದ ಏಕಾದಶಿ, ಅಂದ್ರೆ ಮೋಕ್ಷದ 11ನೇ ದಿನ. ಈ ದಿನ ದಿನಪೂರ್ತಿ ಉಪವಾಸವಿದ್ದು ವಿಷ್ಣುವನ್ನ ಪಠಿಸಬೇಕು. ಇದು ಗೀತಾ ಜಯಂತಿಯ ದಿನವೇ ಬರುತ್ತೆ ಅಂತ ನಿಮಗೆ ಗೊತ್ತಾ? ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಗೀತೋಪದೇಶವನ್ನ ಮಾಡಿದಂತಹ ದಿನವೇ ಗೀತಾ ಜಯಂತಿ. ಅಷ್ಟು ಮಾತ್ರ ಅಲ್ಲದೆ ಬ್ರಹ್ಮಾಂಡ ಪುರಾಣ ಮತ್ತು ಪದ್ಮಪುರಾಣದಲ್ಲಿನ ಈ ಉಲ್ಲೇಖ ಏನಂದ್ರೆ, ಮೋಕ್ಷದ ಏಕಾದಶಿಯ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರನಿಗೆ ಹೇಳ್ತಾನೆ. ಅಷ್ಟು ವಿಶೇಷ ಈ ಮೋಕ್ಷದ ಏಕಾದಶಿ ಅಥವಾ ವೈಕುಂಠ ಏಕಾದಶಿ. ಅಷ್ಟಕ್ಕೂ ಕೃಷ್ಣ ಪರಮಾತ್ಮ ಮೋಕ್ಷದ ಏಕಾದಶಿಯ ಬಗ್ಗೆ ಯುಧಿಷ್ಠಿರನಿಗೆ ಏನ್ ಹೇಳ್ತಾನೆ? ಚಂಪಕ ಅನ್ನೋ ದೇಶ, ಇದನ್ನ ಆಳ್ತಾ ಇದ್ದಂಥ ದೊರೆಯ ಹೆಸರು ವೈಖಾನಸ. ಒಂದ್ ರಾತ್ರಿ ವೈಖಾನಸನಿಗೆ ಕನಸಿನಲ್ಲಿ ಆತನ ಪಿತೃಗಳು ಬಂದು ಹೇಳ್ತಾರೆ, ನಾವು ನರಕದಲ್ಲಿದ್ದೀವಿ, ಒದ್ದಾಡ್ತಾ ಇದೀವಿ, ಹೇಗಾದ್ರೂ ಮಾಡಿ ನಮ್ಮನ್ನ ಇಲ್ಲಿಂದ ಬಿಡುಗಡೆಗೊಳಿಸಿ ಸ್ವರ್ಗ ಪ್ರಾಪ್ತಿ ಮಾಡು ಅಂತ. ಈ ಕನಸು ಬೀಳ್ತಿದ್ದ ಹಾಗೆ ರಾಜ ಎಚ್ಚರಗೊಂಡು ಮಾರನೇ ದಿನಾನೇ ತನ್ನ ಆಸ್ಥಾನದಲ್ಲಿನ ಬ್ರಾಹ್ಮಣರನ್ನ ಸಂಪರ್ಕಿಸಿ ಏನ್ ಮಾಡ್ಬೇಕು, ಇದಕ್ಕೆ ಪರಿಹಾರ ಏನು ಅಂತ ಕೇಳಿದಾಗ ಅವರೆಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಅದೇನಂದ್ರೆ, ರಾಜನನ್ನ ಪರ್ವತ ಮುನಿಯ ಬಳಿಗೆ ಕಳಿಸೋದು. ರಾಜ ಬರ್ತಾನೆ. ಪರ್ವತ ಮುನಿಯಲ್ಲಿ ಏನ್ ಮಾಡ್ಬೇಕು ತಾನೀಗ ಅಂತ ಕೇಳ್ಕೊಂಡಾಗ ಪರ್ವತ ಮುನಿ ತನಗಿದ್ದಂಥ ತಪಶಕ್ತಿಯಿಂದ ವೈಖಾನಸನ ಪೂರ್ವಜರು ಯಾಕಾಗಿ ಅವರಿಗೆ ನರಕ ಪ್ರಾಪ್ತಿಯಾಯಿತು ಅನ್ನೋದನ್ನ ತಿಳ್ಕೊಂಡು ಅದನ್ನ ವೈಖಾನಸನಿಗೆ ಹೇಳಿ, ನೀನು ಒಂದು ಕೆಲಸ ಮಾಡು, ಒಂದು ಬಹು ವಿಶೇಷವಾದಂಥ ದಿನ, ಅವತ್ತು ನಾನು ಹೇಳೋ ರೀತಿಯಲ್ಲಿ ವ್ರತವನ್ನ ಮಾಡು ಅಂತ ಹೇಳಿದಾಗ ರಾಜ ತನ್ನ ಕುಟುಂಬ ಸಮೇತನಾಗಿ ಈ ವ್ರತವನ್ನ ಆ ಬಹು ವಿಶೇಷವಾದಂತಹ ದಿನ ಆಚರಿಸಿದಾಗ ಸ್ವರ್ಗದಲ್ಲಿ ದೇವತೆಗಳು ತೃಪ್ತರಾಗಿ ವೈಖಾನಸನ ಪಿತೃಗಳಿಗೆ ಅದರಿಂದ ಸ್ವರ್ಗ ಪ್ರಾಪ್ತಿಯಾಗತ್ತೆ. ಅವರೇ ಖುದ್ದಾಗಿ ಹೋಗಿ ವೈಖಾನಸನ ಪಿತೃಗಳನ್ನ ಸ್ವರ್ಗಕ್ಕೆ ಕರ್ಕೊಂಡು ಬರ್ತಾರೆ ನರಕದಿಂದ. ಆ ಬಹು ವಿಶೇಷವಾದಂತಹ ದಿನವೇ ವೈಕುಂಠ ಏಕಾದಶಿ ಅಥವಾ ಮೋಕ್ಷದ ಏಕಾದಶಿ. ಇನ್ನು ಏಕಾದಶಿ ಅಂದ್ರೆ 11 ಅಂತ ನಮಗ್ ಗೊತ್ತು. ಆದ್ರೆ ಏಕಾದಶಿ ಒಬ್ಬ ಹೆಣ್ಣಿನ ಹೆಸರು ಕೂಡ ಅಂತ ನಿಮಗ್ ಗೊತ್ತಾ? ಮುರ ಅನ್ನೋ ಒಬ್ಬ ಅಸುರ. ಈತ ದೇವತೆಗಳಿಗೆ ಬಹಳ ಉಪಟಳವನ್ನ ಕೊಡ್ತಾ ಇರ್ತಾನೆ. ಆಗ ದೇವಾನುದೇವತೆಯರು ವಿಷ್ಣುವಿನ ಮೊರೆ ಹೋಗ್ತಾರೆ, ನೀನೇ ನಮ್ಮನ್ನ ಕಾಪಾಡಬೇಕು ಅಂತ.
ಸರಿ, ವಿಷ್ಣು ಮುರನ ವಿರುದ್ಧ ಯುದ್ಧವನ್ನ ಪ್ರಾರಂಭ ಮಾಡ್ತಾನೆ. ಆದರೆ ಮುರ ಕೂಡ ಅಷ್ಟೇ ಶಕ್ತಿಶಾಲಿಯಾಗಿದ್ದ. ಸಾಕಷ್ಟು ಸಮಯ, ಒಂದು ದೀರ್ಘ ಸಮಯ ಯುದ್ಧ ನಡೆಯುತ್ತೆ. ಯಾರೂ ಗೆಲ್ತಾ ಇಲ್ಲ, ಯಾರೂ ಸೋಲ್ತಾ ಇಲ್ಲ. ಒಂದು ಚಿಕ್ಕ ವಿರಾಮ ಈ ಯುದ್ಧಕ್ಕೆ. ಆ ಸಮಯದಲ್ಲಿ ವಿಷ್ಣು ಏನ್ ಮಾಡ್ತಾನೆ, ಅಲ್ಲೇ ಹತ್ತಿರದಲ್ಲಿದ್ದಂತಹ ಗುಹೆಗೆ ಹೋಗಿ ವಿಶ್ರಾಂತಿ ಪಡಿತಾ ಇರ್ತಾನೆ. ಆ ಸಮಯದಲ್ಲಿ ಏನಾಗತ್ತೆ, ವಿಷ್ಣುವಿನ ದೇಹದ ಒಳಗಿನ ಫೆಮಿನೈನ್ ಎನರ್ಜಿ, ಹೆಣ್ಣಿನ ಶಕ್ತಿ, ಒಂದು ಸ್ತ್ರೀ ಶಕ್ತಿ ಆಚೆ ಬಂದು ಮುರನ ಬಳಿ ಹೋಗಿ ಆತನನ್ನ ತನ್ನ ತೀಕ್ಷ್ಣ ದೃಷ್ಟಿಯಿಂದಲೇ ಸುಟ್ಟು ಭಸ್ಮ ಮಾಡ್ಬಿಡುತ್ತೆ. ನಿದ್ದೆಯಿಂದ ಎಚ್ಚರಗೊಂಡಂತಹ ವಿಷ್ಣುವಿಗೆ ಈ ವಿಷಯ ಗೊತ್ತಾಗಿ ತುಂಬಾ ಖುಷಿಯಾಗತ್ತೆ. ಇನ್ನು ಆಕೆಗೆ ಏಕಾದಶಿ ಅನ್ನೋ ನಾಮಕರಣವನ್ನ ಸಹ ಮಾಡ್ತಾನೆ. ಗೊತ್ತಾಯ್ತಲ್ಲ ಈಗ ಏಕಾದಶಿ ಅಂದ್ರೆ ಯಾರು ಅಂತ. ಇನ್ನು ಮುರನ ಸಂಹಾರದ ನಂತರ ವಿಷ್ಣುವಿಗೆ ಬಹಳ ಖುಷಿಯಾಗಿ, ಏಕಾದಶಿ ನಿನಗೇನ್ ವರ ಬೇಕೋ ಕೇಳು, ಕೊಡ್ತೀನಿ ಎಂದಾಗ ಆಕೆ ಹೇಳ್ತಾಳೆ, ಯಾರೆಲ್ಲ ಇನ್ಮುಂದೆ ಈ ವಿಶೇಷವಾದಂತಹ ದಿನ ನಿನ್ನ ಆರಾಧನೆಯನ್ನ ಮಾಡ್ತಾರೋ, ಅದರಲ್ಲೂ ಉಪವಾಸವಿದ್ದು ನಿನ್ನ ಜಪ ತಪ ಆರಾಧನೆಗಳಲ್ಲಿ ತೊಡಗಿಕೊಳ್ತಾರೋ ಅವರಿಗೆ ನೀನು ಅಷ್ಟೈಶ್ವರ್ಯಗಳನ್ನ ಕೊಡಬೇಕು. ಅಷ್ಟು ಮಾತ್ರ ಅಲ್ಲ, ಈ ದಿನ, ಈ ವಿಶೇಷವಾದಂತಹ ದಿನ ಸ್ವರ್ಗದ ಬಾಗಿಲು ಅಂದ್ರೆ ವೈಕುಂಠ ದ್ವಾರ ತೆರೆದೇ ಇರಬೇಕು ಅಂತ ಕೂಡ ಕೇಳ್ಕೊಳ್ತಾಳೆ. ವಿಷ್ಣು ತಥಾಸ್ತು ಅಂತಾನೆ. ಹಾಗಾಗಿ ನಂಬಿಕೆ ಏನಂದ್ರೆ ಈ ದಿನ ಯಾರೇ ನಮ್ಮನ್ನ ಅಗಲಿದ್ರೂ ಅವರು ಸ್ವರ್ಗಸ್ಥರಾಗ್ತಾರೆ ಅಂತ. ಅಷ್ಟು ಮಾತ್ರ ಅಲ್ಲ, ಈ ದಿನ ಯಾರು ವಿಶೇಷವಾಗಿ ಉಪವಾಸ ಮಾಡಿ ವಿಷ್ಣುವಿನ ಆರಾಧನೆಯನ್ನ ಮಾಡ್ತಾರೋ ಅವರೆಲ್ಲರಿಗೂ ಸ್ವರ್ಗ ಪ್ರಾಪ್ತಿಯಾಗತ್ತೆ. ಅಷ್ಟು ಮಾತ್ರವಲ್ಲದೆ ಅವರ ಜೀವನದಲ್ಲಿನ ಅಷ್ಟು ಆಸೆ ಆಕಾಂಕ್ಷೆಗಳಿಗೆ ವಿಷ್ಣು ತಥಾಸ್ತು ಅಂತಾನೆ. ಇನ್ನು ಏಕಾದಶಿಯ ಉಪವಾಸ ಹೇಗ್ ಮಾಡ್ಬೇಕು? ಸಾಕಷ್ಟು ಜನ ಏಕಾದಶಿ ತಿಥಿ ಯಾವತ್ತಿದೆ ನೋಡ್ಕೊಂಡು ಆ ಒಂದು ದಿನ ಮಾತ್ರ ಉಪವಾಸ ಮಾಡ್ತಾರೆ ಅಲ್ವಾ? ಆದ್ರೆ ಏಕಾದಶಿ ಅನ್ನೋದು 3 ದಿನದ ಉಪವಾಸ ಕ್ರಮ ಅಂತ ನಿಮಗ್ ಗೊತ್ತಾ? ಏಕಾದಶಿಯ ಹಿಂದಿನ ದಿನ ಬರೋ ದಶಮಿ ತಿಥಿ, ಅವತ್ತು ಮಧ್ಯಾಹ್ನದ ಭೋಜನದೊಂದಿಗೆ ನಮ್ಮ ಊಟ ಉಪಹಾರಗಳನ್ನ ನಿಲ್ಲಿಸಬೇಕು ನಾವು. ಆನಂತರ ಏನನ್ನು ಸೇವಿಸಬಾರ್ದು. ಯಾಕಂದ್ರೆ ತಿಂದ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗಬೇಕಲ್ಲ. ಎಷ್ಟೆಷ್ಟೋ ಸಲ ನಾವು ತಿನ್ನುವಂಥ ಆಹಾರ 8 ರಿಂದ 10 ಗಂಟೆಗಳ ಕಾಲನೇ ಬೇಕಾಗತ್ತೆ ಅದು ಸಂಪೂರ್ಣವಾಗಿ ಜೀರ್ಣವಾಗೋದಕ್ಕೆ. ಏಕಾದಶಿ ತಿಥಿ ಬರೋ ಅಷ್ಟರಲ್ಲಿ ನಾವು ಹಿಂದಿನ ದಿನ ತಿಂದಂಥ ಅಷ್ಟು ಆಹಾರಗಳು ನಮ್ಮ ಹೊಟ್ಟೆಯಲ್ಲಿ ಇರಬಾರ್ದು, ಜೀರ್ಣವಾಗಿರ್ಬೇಕು ಅನ್ನೋದು ಇದರ ಹಿಂದಿನ ಒಂದು ಅರ್ಥ. ಇನ್ನು ಏಕಾದಶಿ ತಿಥಿ ಪ್ರಾರಂಭವಾದಾಗ ಉಪವಾಸ, ನಿಟ್ಟುಪವಾಸವನ್ನ ಕೈಗೊಂಡು ಆ ದಿನ ಮಾತ್ರ ಊಟ ಉಪಹಾರ ಏನ್ ತಿನ್ಬೇಕು, ಏನ್ ತಯಾರಿಸಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋದನ್ನ ಹೊರತುಪಡಿಸಿ ಭಗವಂತನ ಬಗ್ಗೆ ಯೋಚನೆ ಮಾಡ್ತಾ, ಆತನ ಶ್ಲೋಕಗಳನ್ನ ಹೇಳ್ಕೊಳ್ತಾ, ಹಾಡುಗಳನ್ನ ಹೇಳ್ತಾ, ಆತನ ಆರಾಧನೆಯನ್ನ ಮಾಡ್ತಾ ಆ ಸಂಪೂರ್ಣ ದಿನವನ್ನ ಭಗವಂತನ ಆರಾಧನೆಗೆ ಮುಡಿಪಾಗಿಡಬೇಕು ಅಂತ. ಇನ್ನು ಇದಾದ ನಂತರ ಮಾರನೇ ದಿನ ಬರುವಂಥ ದ್ವಾದಶಿ ತಿಥಿ ಎಷ್ಟೊತ್ತಿಗೆ ಪ್ರಾರಂಭವಾಗತ್ತೆ ಅಂತ ನೋಡ್ಕೊಳ್ಳಿ. ಸೂರ್ಯೋದಯದ ನಂತರ ದ್ವಾದಶಿ ತಿಥಿ ಎಷ್ಟೊತ್ತಿಗೆ ಪ್ರಾರಂಭವಾಗುತ್ತೋ ಆ ಸಮಯದಲ್ಲಿ ಒಂದು ಲಘು ಉಪಹಾರ, ಫಲಹಾರ, ಅದು ಪ್ರಸಾದದ ರೀತಿಯಲ್ಲಿ ಇರಬೇಕು. ಈ ರೀತಿಯಲ್ಲಿ ನೀವು ಉಪವಾಸವನ್ನ ಮುರಿಬೇಕಾಗತ್ತೆ. ಇದು 3 ದಿನ ಹೇಗೆ ಏಕಾದಶಿಯ ಉಪವಾಸವನ್ನ ಮಾಡಬೇಕು ಅಂತ, ಉಪವಾಸವನ್ನ ಮಾಡೋ ಕ್ರಮ ಏಕಾದಶಿಯ ಸಮಯದಲ್ಲಿ. ಇನ್ನು ಏಕಾದಶಿಯನ್ನ ಬಹುಮುಖ್ಯವಾಗಿ 4 ರೀತಿಯಲ್ಲಿ ಮಾಡ್ತಾರೆ. ಮೊದಲನೇದಾಗಿ ನಿರ್ಜಲ ಏಕಾದಶಿ, ಒಂದೇ ಒಂದು ತೊಟ್ಟು ನೀರನ್ನ ಸಹ ಸೇವಿಸದೆ ಮಾಡುವಂಥ ಉಪವಾಸ. ಇನ್ನು ಎರಡನೆಯದ್ದಾಗಿ ಜಲಾಹಾರ, ಅಂದ್ರೆ ಹೆಸರೇ ಹೇಳೋ ಹಾಗೆ ಇಲ್ಲಿ ಜಲವೇ ಆಹಾರ, ನೀರನ್ನ ಬಿಟ್ಟು ಇನ್ನೇನನ್ನೂ ಸೇವಿಸದೇ ಇರೋದು. ಮೂರನೆಯದ್ದಾಗಿ ಕ್ಷೀರ ಭೋಜನ, ಅಂದ್ರೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಸೇವನೆಯನ್ನ ಮಾತ್ರ ಮಾಡೋದು. ಇನ್ನು 4ನೆಯದ್ದಾಗಿ ಧಾನ್ಯಗಳನ್ನ ಸೇವಿಸದೆ ಅವಲಕ್ಕಿ, ಸಾಬುದಾನ, ಹಣ್ಣು ಈ ರೀತಿಯ ಆಹಾರಗಳನ್ನು ಮಾತ್ರ ಸೇವಿಸಿ ಮಾಡುವಂಥ ಉಪವಾಸ. ಇನ್ನು ನಾವು ಯಾವ ರೀತಿ ಉಪವಾಸ ಮಾಡಿದ್ರೆ ಒಳ್ಳೆಯದು ಅಂತ ಕೇಳೋರ್ಗೆ, ಉಪವಾಸಕ್ಕಿಂತ ಇಲ್ಲಿ ಭಗವಂತನ ಆರಾಧನೆಯನ್ನ ಆ ದಿನ ನಾವು ಎಷ್ಟು ಭಕ್ತಿಯಿಂದ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಇನ್ನು ವೈಕುಂಠ ಏಕಾದಶಿಯ ಮಾರನೇ ದಿನ ಮುಕ್ಕೋಟಿ ದ್ವಾದಶಿ ತಿಥಿಯಂದು ಬರುವಂಥ ಮುಕ್ಕೋಟಿ ದ್ವಾದಶಿ ಎಷ್ಟು ವಿಶೇಷ ನೋಡಿ. ಮುಕ್ಕೋಟಿ ಇಂತಿದ್ದ ಹಾಗೆ 33 ಕೋಟಿ ದೇವತೆಗಳು. ಸಾಕಷ್ಟು ಮಾತಾಡ್ತೀವಿ ನಾವು 33 ಕೋಟಿ ದೇವತೆಗಳ ಬಗ್ಗೆ. ಇಲ್ಲಿ 33 ಕೋಟಿ ಅಂದ್ರೆ ಲಿಟ್ರಲ್ ಟ್ರಾನ್ಸ್ಲೇಷನ್ ಆಫ್ 33 crores ಅಲ್ಲ. ಇಲ್ಲಿ ಕೋಟಿ ಅಂದ್ರೆ ಪ್ರಕಾರಗಳು, 33 ಪ್ರಕಾರದ ದೇವತೆಗಳು ಈ ದಿನ ಅಂದ್ರೆ ಮುಕ್ಕೋಟಿ ದ್ವಾದಶಿಯ ದಿನ ತಿರುಮಲದಲ್ಲಿನ ಪುಷ್ಕರಣಿಯಲ್ಲಿ ಮಿಂದೆದ್ದು ಭಗವಂತನ ದರ್ಶನವನ್ನ ಪಡಿತಾರೆ ಅನ್ನೋದು ನಂಬಿಕೆ. 33 ಕೋಟಿ ಅಂದ್ರೆ 33 ಪ್ರಕಾರದ ದೇವತೆಗಳು ಯಾರು ಅಂತ ಕೇಳಿದ್ರೆ 12 ಆದಿತ್ಯರು, 8 ವಸುಗಳು, 11 ರುದ್ರರು ಹಾಗೂ 2 ಅಶ್ವಿನಿ ಕುಮಾರರು. ಹೀಗೆ 33 ಪ್ರಮುಖ ವರ್ಗಗಳ ದೇವತೆಯರು, ಅವರೇ 33 ಕೋಟಿ ದೇವತೆಯರು. ಇನ್ನು ಈ ದಿನ ನಾವು ವಿಷ್ಣುವಿಗೆ ಅರ್ಪಿಸುವಂತ ನೈವೇದ್ಯವನ್ನ 33 ಕೋಟಿ ದೇವತೆಗಳು ಸಹ ಸೇವಿಸ್ತಾರೆ
ಅನ್ನೋದು ನಂಬಿಕೆ. ಹಾಗಾಗಿನೇ ಈ ದಿನ ವಿಶೇಷವಾಗಿ ಅತಿಥಿ ಸತ್ಕಾರಕ್ಕೆ ಬಹಳ ಮಹತ್ವ. ಇನ್ನು ಈ ದಿನದ ವಿಶೇಷತೆಯನ್ನು ತಿಳಿಯೋದಕ್ಕೆ ಭಕ್ತ ಅಂಬರೀಷನ ಕಥೆಯನ್ನ ಕೂಡ ಕೇಳಬಹುದು. ಇವಿಷ್ಟು ವೈಕುಂಠ ಏಕಾದಶಿ ಹಾಗೂ ಮುಕ್ಕೋಟಿ ದ್ವಾದಶಿಯ ವಿಶೇಷತೆಗಳು.